ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮುದ್ದು ಮನಸ್ಸುಗಳಿಗೆ ಸುಸ್ವಾಗತ. ಸ್ನೇಹಿತರೆ, ಕೆಲವರು ಇರೋದೇ ಹಾಗೆ, ಈ ಖಾಲಿ ತಟ್ಟೆನೂ ಬಿಡದೆ ನೆಕ್ಕೋ ಹಾಗೆ. ಯಾರಿಗೂ ಒಂದು ಪೈಸೆದು ಏನೂ ಕೊಡಲ್ಲ, ಒಂದು ಪೈಸೆ ಪ್ರಯೋಜನವೂ ಇಲ್ಲ. ಯಾರ ಹತ್ರನೂ ಕೂಡ ಒಂದು ಪೈಸೆ ಬಿಡೋದೂ ಇಲ್ಲ. ಬಹುಶಃ ಇವತ್ತು ನಾವು ಹೇಳೋ ಕತೆ ಇದಕ್ಕೆ ಸೂಕ್ತವಾಗಿದೆ. ಅಪ್ಪಣ್ಣನ ಲೆಕ್ಕಾಚಾರ ಇರೋದೇ ಹಾಗೆ. ಬನ್ನಿ ಹಾಗಾದರೆ ಕತೆಗೆ ಬಂದುಬಿಡೋಣ. ಅಮರೇ ಅಮರೇ, ಉಣ್ಣಕ್ಕೇನಾನ ಇದ್ರೆ ಕೊಡವ್ವ. ಮಂಜಿ ಜೋರಾಗಿ ಕೂಗುತ್ತಿದ್ಲು. ಅತ್ಲಿಂದ ಯಾರಾದೋ ಬನ್ನೆ ಬನ್ನೆ ಅಂತ ಧ್ವನಿ ಕೇಳಿದಾಗ ಮಂಜಿ ಕೂಗೋದನ್ನು ನಿಲ್ಲಿಸಿದ್ಲು. ಒಳಗೆ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ದ್ಯಾಮಮ್ಮ ಹೊರಗೆ ಬಂದರು. ಓ, ನೀನೇನ್ಲೇ ಮಂಜಿ, ಹಾಗೆ ಅಲ್ಲೇ ಬಡ್ಕೊಳ್ಳೋದು? ಕಾಮದ, ನಾನು ಕೆಲಸ ಮಾಡ್ತಾ ಇದ್ದದ್ದು. ಬೇಸರ ಮಾಡ್ಕೋಬೇಡಿ ಅವ್ವಾರ, ಮಗ ಹೊಟ್ಟೆ ಹಸ್ಕೊಂಡದೆ, ಏನಾನ ಇದ್ರೆ ಕೊಡವ್ವ ಬೇಡುವಂತೆ ಕೇಳಿದಳು ಮಂಜಿ. ಮುದೇವಿ, ಹೊಸ ಅಡಕವಾಗಿರು, ನಿಮ್ಮ ಮೈನ್ ತಿಳಿದ್ರೆ ಹಬ್ಬೋದು ಬಿಡ್ತಾರ ಅಷ್ಟೇಯ. ಇಲ್ಲ ಅವರ, ಅಯ್ಯಾರು ಇಲ್ಲಿಲ್ಲ, ಅದು ನೋಡ್ಕೊಂಡೇ ಬನ್ನ ಹೇಳಿ ನಾನು. ನೀವು ಹೇಳ್ದಂಗೆ ಆಗಲಿ, ನಾನು ಇಲ್ಲೇ ಅಟ್ಟಿ ತಾವಿರ್ತೀನಿ, ನೀವು ಹೆಂಗಾನ ಕೊಡಿ ನನ್ನವ್ವ, ನಿಮ್ಮ ಕಾಲಿಗೆ ಬಿದ್ದೇನು. ಬಿಡುಬಿಡು, ಯಾರನ ನೋಡಾರು, ಇಲ್ಲೇ ನಿಂತ್ಕ, ಒಸಿ ಬತ್ತೀನಿ ಅಂತ ಹೇಳಿ ಒಳ ಹೋದರು. ದ್ಯಾಮಮ್ಮನ ಮಾತು ಒರಟು, ಆದರೆ ಮನಸ್ಸು ಮೃದು, ಬೆಣ್ಣೆಯಂತೆ ಕರಗುತ್ತೆ. ನಮ್ಮೋರು ತಮ್ಮೋರು ಅಂತ ಭಾವಿಸೋದು ಹೆಚ್ಚು. ರಿಲೇಟಿವ್ಸ್ ಅಂದರೆ ಭಾಳನೇ ಇಷ್ಟ, ಆದರೆ ಇವ್ರ ಮನೆಗೆ ಯಾವ ರಿಲೇಟಿವ್ಸು ಬರಲ್ಲ. ಯಾಕೆ? ಸಂಬಂಧಿಕರಿಗೂ ಇವ್ರಿಗೆ ಆಗಲ್ವಾ? ಆಗುತ್ತೆ, ಆದರೆ ಅಪ್ಪಣ್ಣ ಬಿಡಲ್ಲ. ಅಪ್ಪಣ್ಣ ಗೊತ್ತಲ್ಲ, ಜಿಡ್ಡಿನ ಮನುಷ್ಯ, ಒಂದು ಪೈಸೆ ಬಿಡೋದಿಲ್ಲ. ಯಾರು ಏನೇ ಸಬೂಬು ಹೇಳಿದ್ರು ಯಾರನ್ನೂ ಹತ್ರಕ್ಕೆ ಸೇರಿಸ್ಕೊಳ್ಳಲ್ಲ. ನಮ್ಮೋರು ತಮ್ಮೋರು ಅಂತಲ್ಲ, ದುಡ್ಡಿದ್ರೆ ದಿಲ್ದಾರ, ಇಲ್ದೋನು ದರಿದ್ರ ಅನ್ನೋ ಮನುಷ್ಯ. ಅದಿರಲಿ, ಇತ್ತ ಒಳಗಿನಿಂದ ಒಂದು ತಟ್ಟೆನಲ್ಲಿ ಏನಿತ್ತೋ ಎಲ್ಲನೂ ಹಾಕ್ಕೊಂಡು ಅದ್ರ ಮೇಲೆ ಸೀರೆ ಮುಚ್ಕೊಂಡು ಬಂದು ಮಂಜಿಗೆ ಕೊಟ್ಟರು ದ್ಯಾಮಮ್ಮ. ಯಾಕಂದರೆ ಅಪ್ಪಣ್ಣ ನೋಡಿದ್ರೆ ನನ್ನ ಗ್ರಹಚಾರ ಸರಿಗಿರಲ್ಲ ಅನ್ನೋದು ಅವ್ರಿಗೂ ಗೊತ್ತಿತ್ತು. ಮಂಜಿ, ಒಸಿ ಹತ್ರ ಬಾ, ಈ ಹೊತ್ತಕ್ಕೆ ಬಂದದ್ದು ಬೇಸಾಯ್ತು ನೋಡೆ ಮಂಜಿ. ಇಲ್ಲ, ನಿಮ್ಮ ಅಪ್ಪವ್ರೇನಾದರೂ ಇದ್ದರೆ ನಮ್ಮ ಕತೆ ಮುಗೀತಿತ್ತು. ಪಾತ್ರೆ ಪಗಡಿ ಏನಾರು ತಂದ್ಯಾ ಏನು? ತಾರ್ಲೆ ಬೇಗ. ಹೂನವ್ವ, ಗಂಗ್ಳ ತಂದೀನಿ, ಇಕೋ ತಗೊಳ್ರ ಅಂತ ಮಂಜಿ ತಟ್ಟೆ ಮುಂದಕ್ಕೆ ಹಿಡಿಯೋದಕ್ಕೂ ಅಪ್ಪಣ್ಣ ಗಂಗಳ ಕಿತ್ಕೊಳ್ಳೋದಕ್ಕೂ ಒಂದೇ ಆಯಿತು. ಏನ್ಲೇ ಮಂಜಿ, ಒಣ್ಣಾಕ್ ನನ್ನ ಮನೆ ಊಟನೇ ಬೇಕೇನ್ಲೇ? ನಾನು ಹೇಳಿದ್ನೇನ್ಲೇ ನಿಮ್ಗೆ, ತಿನ್ನ ಗತಿ ಇಲ್ಲ ಅಂದ್ರೆ ನನ್ನ ಮನೆಗೆ ಹತ್ರ ಬಾ ಅಂತ. ಎಷ್ಟಲೇ ಪೊಗರು ನಿನಗೆ? ಹಂಗಲ್ಲ ಅಪ್ಪಾರೆ, ನನಗೆ ಬೇಡ, ಈ ಕೂಸ್ಗಾದ್ರೂ ಏನಾನ ಕೊಡ್ರಿ ಅಪ್ಪಾರ ಬೇಡ್ಕೊಂಡ್ಲು ಮಂಜಿ. ಹೋಗಲೇ, ನಿಂಗೂ ಇಲ್ಲ ನಿಂಗೆ ಕೂಸ್ಗೂ ಇಲ್ಲ, ಯಾವನ್ಗೇನು ಕೊಡಕ್ಕಿಲ್ಲ ಅಂದರೆ ಕೊಡಕ್ಕಿಲ್ಲ. ನಿಮ್ಮ ಮನೆಗೆ ಕಸ ಮುಸ್ರೇನಾರ ತಿಕ್ತೇನ್ರಿ, ಇಲ್ಲ ಅನ್ಬೇಡ್ರಿ ದಮ್ಮಯ್ಯ. ನನ್ನಯ್ಯ ಮಂಜಿ ಹೇಳೋದನ್ನು ನೋಡೋಕ್ಕಾಗದೆ ದ್ಯಾಮಮ್ಮ, ಸ್ವಲ್ಪ ಕೊಡೋಣು, ಆ ಕೂಸು ನೋಡಿದ್ರೆ ಭಾರಿ ತ್ರಾಸಾಗ್ತದ. ಮೊಸ್ಲೇ ಬಾಯ, ನಿನಗೆ ಕೂಳಾಗ್ತಿರೋದೇ ನಾನು, ನನಗೆ ಬಾಯಿ ಬಿಡ್ತೀಯನ್ಲೇ? ಹೋಗ ಒಳಗಡೆ, ಲಘುನ್ ಹೋಗ್ಲಾ ಒಳಗಡೆ. ಅಪ್ಪಣ್ಣನ ನಿಷ್ಠೂರನ ಮಾತು ದ್ಯಾಮಮ್ಮನನ್ನು ತಿವಿತು. ಮಂಜಿ ಮುಂದೆ ಮಾತಾಡಿದ್ರ ಇರೋ ಮಾನಾನೂ ಹೋಗುತ್ತೆ ಅಂತ ಸುಮ್ಮನಾದ್ರು ದ್ಯಾಮಮ್ಮ. ಮಂಜಿ ಅಪ್ಪಣ್ಣನಿಗೆ ಬರಿದೇ ಶಾಪ ಹಾಕುತ್ತಾ ಅಲ್ಲಿಂದ ಮುಂದೆ ನಡೆದಳು. ಅಪ್ಪಣ್ಣ ಚಿಕ್ಕ ವಯಸ್ಸಿನಿಂದನೂ ಹೀಗೇನೆ, ಯಾರಿಗೂ ಕೈ ಎತ್ತಿ ಒಂದು ದುಗ್ಗಾಣಿನೂ ಬಿತ್ತೋನಲ್ಲ. ದ್ಯಾಮಮ್ಮ ಅಪ್ಪಣ್ಣನನ್ನು ಮದುವೆ ಆದಾಗ ಅವಳಿಗಿನ್ನೂ 10 ವರ್ಷ. 30 ವರ್ಷ ಆಯಿತು. 30 ವರ್ಷದಿಂದನೂ ಶತ ಪ್ರಯತ್ನ ಪಟ್ಟರು ಬಂಡ ಅಪ್ಪಣ್ಣ ಮಾತ್ರ ಒಂಚೂರೂ ಬದಲಾಗಿಲ್ಲ. ಅದೇನೋ ಒಂದು ಮಾತು ಹೇಳ್ತಾರಲ್ಲ, ಕಕ್ಕಸಲ್ಲಿ 50 ಪೈಸೆ ಬಿದ್ದಿದ್ರು ತಕ್ಕೊಂಬಿಡ್ತಾರೆ ಅಂತ, ಅಂಥ ಮನಸ್ಥಿತಿ ಅಪ್ಪಣ್ಣನದ್ದು. ದ್ಯಾಮಮ್ಮಂಗೂ ನೋಡಿ ನೋಡಿ ಸಾಕಾಯಿತು, ಹೇಳಿ ಹೇಳಿ ಸಾಕಾಯಿತು. ಹೆಂಡತಿ ಮಾತಿಗೆ ಕಚ್ಚೇನೂ ಕಟ್ಟಲಿಲ್ಲ. ಇವನ ಜಿಪುಣತನ ಇತ್ತೀಚೆಗೆ ದುರಹಂಕಾರವಾಗಿ ಮಾತ್ರ ಬದಲಾಗಿದ್ದು ವಿಪರ್ಯಾಸ. ಹೊರಗೆ ಅಂತೇನಿಲ್ಲ, ಮನೆ ಒಳಗೂ ಅಪ್ಪಣ್ಣಂದು ಇದ್ದಿದ್ದೆ. ದರ್ಪ, ದೌಲತ್ತು, ಮಾತು, ಯಾರೂ ಅವನ ಮುಂದೆ ಏನೂ ಮಾತಾಡೋಕ್ಕಾಗ್ತಾ ಇರಲಿಲ್ಲ. ನಿಮಗಿನ್ನೂ ಗೊತ್ತಿಲ್ಲ, ಅಪ್ಪಣ್ಣನ ಮನೆಗೆ ದ್ಯಾಮಮ್ಮನ ಮನೆ ಕಡೆಯವರೇ ಬರೋದಿಲ್ಲ. ಯಾಕೆ ಗೊತ್ತಾ? ಅದಕ್ಕೂ ಒಂದು ಕಾರಣ ಐತಿ. ಆಗಿನ್ನೂ ಮದುವೆ ಆಗಿದ್ದು ಹೊಸದು. ದ್ಯಾಮಮ್ಮನ ನೋಡಬೇಕು ಅಂತ ಅವ್ರ ಮನೆಯವರೆಲ್ಲ ಇಲ್ಲಿಗೆ ಬಂದಿದ್ದರು. ತವ್ರ ಮನೆಯವ್ರು ಬಂದರೆ ಹೆಣ್ಮಕ್ಳು ಖುಷಿ ಗೊತ್ತಲ್ವಾ? ಹಿಗ್ಗಿ ಹೀರೆಕಾಯಿ ಆಗಿದ್ದ ದ್ಯಾಮಮ್ಮ ಆ ಖುಷಿನಲ್ಲಿ ಏನೇನು ಬೇಕೋ ಎಲ್ಲನೂ ಮಾಡಿಬಿಟ್ಟಿದ್ರು. ಈ ಆಸಾಮಿ ಎಲ್ಲೋ ಹೋಗಿದ್ದೋನು ಆಮೇಲೆ ಬಂದ. ನೋಡ್ತಾನೆ ಘಮಗುಡ್ತಾ ಇದೆ ಎಲ್ಲ. ಅರೆ, ಏನು ಈ ಹಕ್ಕಿಕತ್ತು ಅಂತ ಒಳಗೆ ಹೋದೋನೆ
ಅಡಿಗೆ ಮನೆ ನೋಡಿ ಔಹಾರಿ ಬಿಟ್ಟ. ಅಲ್ಲಿ ಮಿರ್ಚಿ, ಮಂಡಕ್ಕಿ, ಹೋಳಿಗೆ ಎಲ್ಲಾನೂ ಇತ್ತು. ನೋಡ್ದವನೇ ನಖಶಿಖಾಂತ ಉರಿದು ಹೋದ. ಮೊದಲನೇ ಸಲ ಹೆಂಡತಿ ಕಡೆಯವರು ಮನೆಗೆ ಬಂದಿದ್ದಾರೆ, ಅವ್ರಿಗೆ ಗೌರವ ಕೊಡಬೇಕು, ಏನನ್ನೂ ಕೂಡ ಯೋಚನೆ ಮಾಡಲಿಲ್ಲ. ಏನ್ರಿ ಅತ್ತೆ ಮಾವರ, ಹೇಳಲೇ ಇಲ್ವಲ್ರಿ ಬಂದಿದ್ದು? ದರ್ಪದಲ್ಲೇ ಕೇಳಿದ್ದ. ನೀವು ಬರ್ತೀನಿ ಅಂದಿದ್ರ ಹೋಳಿಗೆ ಊಟ ಮಾಡ್ತಿದ್ದೇನೆ ಅಲ್ರಿ ಅಂತ ಮಾತಿಗಂದವ ಸುಮ್ಮನೆ ಲಬೋ ಲಬೋ ಅಂತ ಬಾಯಿಗೆ ಬಡ್ಕೊಂಡು ಕೋಣೆಯಿಂದ ಪಡಸಾಲೆಗೆ ಓಡಿ ಬಂದಿದ್ದ. ಏನಾಯ್ತಲೇ ಅಪ್ಪನ ಮಳಿಮೈಂಗೆ ಅಂತ ಮಾವ ಹತ್ರ ಬಂದು ಕೇಳಿದ್ರ. ಅಲ್ರಿ ಮಾವಾರ, ನಿಮ್ಮ ಮಗಳೇ ನನ್ನ ಬಾರ್ಸಕ್ಕೆ ಬಂದಾಳ, ಮಾರಿ ನಮ್ಮ ಮಣ್ಣಲ್ಲಿ ಉಳಕ್ಕೆ ಬಂದಾಳ? ಯಾಕ್ರಿ ಅಪ್ಪ ಅಂಥದ್ದೇನಾಯ್ತ್ರಿ ಅತ್ತೆ ಕೇಳಿದ್ರು. ಇನ್ನೇನ್ರಿ ಅತ್ಯಾರ, ತಂದಾಕಿದ್ನೆಲ್ಲ ಒಂದೇ ದಿನ ಬರ್ಬಾದ್ ಮಾಡ್ಲಿಕ್ಕತ್ತಾಳ. ನೀವ ಹೋಳಿಗೆ ಊಟನ ಮಾಡಿಲ್ಲೇನ್ರಿ? ಬೇಸಾತ್ ಬಿಡ್ರಲ್ಲ. ಮುಖಕ್ಕೆ ಹೊಡೆದಂಗೆ ಹೇಳಿದಾಗ ಏನೋ ಮಗಳ ಮನೆ, ಒಂದು 4 ದಿನ ಇದು ಹೋಗೋಣ ಅಂದ್ಕೊಂಡವರು ಆ ಕ್ಷಣನೇ ಕಾಲ್ ಕಿತ್ತಿದ್ರು. ಕಣ್ಣಲ್ಲಿ ನೀರು ತುಂಬಿತ್ತು. ದ್ಯಾಮಮ್ಮನಿಗೆ ಬೇರೆ ವಿಧಿ ಇರಲಿಲ್ಲ. ಮೌನದಲ್ಲಿ ಸುಮ್ಮನಾಗಿ ಬಿಟ್ಲು. 30 ವರ್ಷ ಆಯಿತು, ಅವತ್ತೇ ಕೊನೆ. ಒಂದು ದಿನ ಸಹ ಮಗಳು ಹೇಗಿದ್ದಾಳೆ, ಮಗಳು ಮನೆ ಹೇಗಿದೆ ಅಂತ ಬಂದೇ ಇಲ್ಲ. ಗೌರಿ ಹಬ್ಬ ಅಂತ ಬಂದ್ರ ಮಗಳೇ ಅವ್ರ ಮನೆಗೂ ಹೋಗಬೇಕು, ಅಲ್ಲಿ ಅವ್ರು ಕೊಡೋ ಸೀರೆನೆಲ್ಲ ತೊಗೊಂಡ್ಬರ್ಬೇಕು. ಅದರಲ್ಲೂ ಅಪ್ಪಣ್ಣನಿಗೆ ಯಾವ ಹೇಸಿಗೆನೂ ಇಲ್ಲ. ಅವನೇ ಜೊತೇಲಿ ಹೋಗಿ ಅಂಥ ಸೀರೆ ಬೇಡ, ಇಂಥ ಸೀರೆ ಬೇಕು, ಈ ಸರಿ ಸೀರೆ ಯಾಕೆ, ನನಗೆ ಅದನ್ನು ಒಡವೆ ಕೊಡಿ, ಇವಳಿಗೆ ಇದನ್ನು ಮಾಡಿ, ಅಷ್ಟು ಆಸ್ತಿ ಕೊಡಿ, ಇಷ್ಟು ದುಡ್ಡು ಕೊಡಿ, ಹೀಗೆ ಬಾಯಿಗೆ ಬಂದದ್ದನ್ನೆಲ್ಲ ಕೇಳ್ತಿದ್ದ. ನಾಚಿಕೆನೇ ಇಲ್ವ ಈ ಮನುಷ್ಯನಿಗೆ? ಅವರೇ ಅಂದ್ಕೊಂಡ್ರು ಕೂಡ ಇವನೇನು ತಲೆ ಕೆಡಿಸ್ಕೊಳ್ತಲೇ ಇರಲಿಲ್ಲ ಅಂತ ಆಸಾಮಿ ಅಪ್ಪಣ್ಣ. ಹಾಗಂತ ಹೆಂಡತಿ ಮನೆಯವ್ರನ್ನ ಮಾತ್ರ ಅಪ್ಪಣ್ಣ ಥರ ನೋಡ್ಕೊಳ್ತಾ ಇರಲಿಲ್ಲ. ತನ್ನವ್ವ ಅಪ್ಪನ್ನು ಕೂಡ ಅವ್ನು ನೋಡ್ಕೊಳ್ತಾ ಇದ್ದದ್ದು ಹಾಗೇನೆ. ಯಾರೂ ಕೂಡ ಇವನ ಜೊತೆ ಇರಲಿಲ್ಲ. ಇವನೆಷ್ಟು ದುಗ್ಗಾಣಿ ಜಿಪ್ಪಣ ಅಂತ ಗೊತ್ತಿತ್ತು. ಒಂದು ಬನೀನ ಹರಿದೋದ್ರೆ ಅದು ಪೂರಾ ಹರಿಯೋವರೆಗೂ ಕಾಯ್ತಿದ್ದ. ಹೊಲಿಗೆ ಮೇಲೆ ಹೊಲಿಗೆ ಹಾಕ್ತಿದ್ದ. ಚಪ್ಪಲಿ ಕಿತ್ತರೆ ಚಪ್ಪಲಿಗೂ ಹೊಲಿಗೆ ಮೇಲೆ ಹೊಲಿಗೆ ಹಾಕಿಸ್ತಿದ್ದ. ಹೊಲಿಗೆ ಹಾಕೋರ್ಗೂ ದುಡ್ಡು ಕೊಡ್ತಾ ಇರಲಿಲ್ಲ. ಎಷ್ಟೋ ಸಾರಿ ಇವನಿಗೆ ಹೊಲಿಗೆ ಹಾಕಲ್ಲ ಅಂತ ಹೇಳಿದಾಗ ಇವನೇ ಹೊಲಿಗೆ ಹಾಕೋದನ್ನೆಲ್ಲ ಮನೆಗೆ ತಗೊಬಂದು ಹೊಲಿಗೆ ಹಾಕ್ಕೊಳ್ತಾ ಇದ್ದ. ಅಂಥ ಮನುಷ್ಯ ಅಪ್ಪಣ್ಣ. ಅಪ್ಪಣ್ಣ ಮಾತ್ರ ಹೀಗೆ, ಅವರವ್ವ ಅಪ್ಪ ಹೀಗಿರಲಿಲ್ಲ. ದುಗ್ಗಾಣಿ ಅಂತ ಜಿಪುಣ್ತನ ಮಾಡ್ತಾ ಇರಲಿಲ್ಲ. ಮೊದಲು ಎಲ್ಲರೂ ಒಟ್ಟಿಗೇ ಇದ್ದರು. ಈ ಅಪ್ಪಣ್ಣನ ಕಾಟ ತಡೆಯೋಕ್ಕಾಗದೆ ಎಲ್ಲ ದಿಕ್ಕಾಪಾಲಾಗಿಬಿಟ್ರು. ಆ ಮನೆಗೆ ಅಪ್ಪಣ್ಣ ಮೊದಲನೇ ಮಗ. ಅವನಿಗಿಬ್ಬರು ತಮ್ಮಂದರು, 2 ತಂಗಿಯಂದರು. ಅಪ್ಪನ ಮೈಯಲ್ಲಿ ಶಕ್ತಿ ಇರೋವರೆಗೂ ಚೆನ್ನಾಗಿ ದುಡಿದಿದ್ರು. ಅಮ್ಮ ಅಪ್ಪನಿಗೆ ಹೆಗಲಾಗಿದ್ರು. ಆದರೆ ಅವ್ವ ಅಪ್ಪ ಯಾವಾಗ ದುಡಿಯೋ ಶಕ್ತಿ ಕಡಿಮೆ ಮಾಡಿಕೊಂಡ್ರೋ ಮಗ ಎಲ್ಲನೂ ಕಿತ್ಕೊಂಡ್ಬಿಟ್ಟ. ನಮ್ಗ ಆಗಲ್ಲ, ನೀನೇ ಏನಾರು ಮಾಡು ಮಗ. ಅಪ್ಪ ಮೆತ್ತಗಾಗಿದ್ದ. ಹಾಗಿದ್ರೂ ಅವನ ಮಾತು ಅವತ್ತು ಕೇಳಿದ್ದ. ಅವನ ಹೆಸರಲ್ಲಿ ಆಸ್ತಿ ಇತ್ತು, ಇನ್ನೂ ವಿಭಾಗ ಆಗಿರಲಿಲ್ಲ. ಹೀಗಾಗಿನೇ ಅಪ್ಪಣ್ಣ ಸಹಿಸಿದ್ದ. ನಿಂದು ಯಾವಾಗಲೂ ಕಿರಿಕಿರಿ ಇದ್ದಿದ್ದೆ, ಸಾವಕಾಶ ಮಾಡೋ ಯಪ್ಪ, ಯಾವಾಗಲೂ ನಿಂದು ಇದ್ದಿದ್ದೆ. ಹೀಗಂದೋನು ಊಟ ಮಾಡ್ತಾಯಿದ್ರೆ ಸಹಿಸ್ತಾ ಇರಲಿಲ್ಲ. ಅಪ್ಪ ಅಮ್ಮ ಅವರು ಕೂಡ ಒಂದು ತಟ್ಟೆನಲ್ಲಿ ಇವ್ರು ಎಷ್ಟು ಊಟ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಲೆಕ್ಕ ಹಾಕ್ತಾ ಇದ್ದ ಅಪ್ಪಣ್ಣ. ಒಂದೊಳ್ಳೆ ಬಟ್ಟೆನ ತಮ್ಮಂದ್ರು ತಂಗಿದಿರು ಹಾಕೊಂಡು ಸಹಿಸ್ತಾ ಇರಲಿಲ್ಲ. ಮನಿ ದೊಡ್ಡದ, ಹಿಂಗ ದಿಲ್ದಾರ ಆದ್ರೆ ಮನಿ ಹೆಂಗೆ ನಡೆಸೋದು? ಅವರಿಗೂ ತಪಾರಾಕಿ ಹಾಕಿದ್ದು ಇದ್ದೇ ಇದೆ. ತಮ್ಮಂದರು ತಂಗಿದಿರು ಕೂಡ ಚೆನ್ನಾಗಿ ಓದ್ತಿದ್ರು. ತನ್ನ ತಮ್ಮಂದ್ರು ತಂಗಿದಿರು ಚೆನ್ನಾಗಿ ಓದ್ಬಿಟ್ರೆ ಎಲ್ಲಿ ಅವ್ರನ್ನ ದೊಡ್ಡ ದೊಡ್ಡ ಕಾಲೇಜ್ಗಳಿಗೆ ಸೇರಿಸ್ಬೇಕಾಗುತ್ತೋ ಅಂತ ಅಲ್ಲೂ ಕೂಡ ಆಟ ಆಡಿದ್ದ ಅಪ್ಪಣ್ಣ. ಓದನ್ನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದ. ಅವನು ಓದು ಕೆಡಿಸಿ ಎಲ್ಲರನ್ನೂ ಕೆಲಸಕ್ಕೆ ಹಾಕ್ಕೊಂಡಿದ್ದ. ಆದರೆ ಅಪ್ಪಣ್ಣನ 2ನೇ ತಮ್ಮ ಸಂಗಮೇಶ ಇದ್ನಲ್ಲ, ಅವನು ಹಾಗಿರಲಿಲ್ಲ. ಅಪ್ಪಣ್ಣನ ಎದುರಿಗೆ ನಿಂತ್ಕೊಂಡ. ನೋಡ್ಲಾ, ನಾನು ಓದಬೇಕು, ಓದ್ತೀನಿ, ನನಗೆ ಓದೋದ್ರಲ್ಲಿ ಭಾಳ ಇಂಟ್ರೆಸ್ಟ್ ಆಯ್ತಾ, ನೀನು ಹಿಂಗಾದರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಹೀಗೆ ಹೇಳಿದ್ದ. ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಮಾತಿಗೆ ಅಪ್ಪಣ್ಣ ಸುಮ್ಮನಾಗಿದ್ದ. ಆದರೆ ಸಂಗಮೇಶ ಓದಿ ಚೆನ್ನಾಗಾದ ಮೇಲೆ ಅವನು ಎಲ್ಲವನ್ನು ತಂದು ಕೊಡೋದಕ್ಕೆ ಶುರು ಮಾಡಿದ್ದ. ಅದು ಮಾಡಬ್ಯಾಡ್ರಿ, ಇದು ತಿನ್ನಬ್ಯಾಡ್ರಿ, ಅಲ್ಲೋಗ್ಬ್ಯಾಡ್ರಿ, ಹೀಗೆ ಅಂತಿದ್ದನ್ನೆಲ್ಲ ಕಟ್ ಮಾಡಿಸಿದ್ದ. ತನಗೆ ಹೇಗೆ ಬೇಕೋ ಹಾಗೆ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ತಿದ್ದ. ಇದು ಅಪ್ಪಣ್ಣನಿಗೆ ಸಹಿಸಲಾಗಲಿಲ್ಲ. ಮನೆಯಲ್ಲಿರೋರಿಗೆ ಹಿಂಸೆ ಕೊಡೋದಕ್ಕೆ ಪ್ರಾರಂಭ ಮಾಡ್ದ. ಇಷ್ಟೇ ಊಟ ಮಾಡಬೇಕು, ಇಷ್ಟೇ ಸಾರು ಹಾಕಿಸ್ಕೋಬೇಕು, ಇಷ್ಟೇ ಅಡುಗೆ ಮಾಡಬೇಕು, ಇಂಥದ್ದೇ ಬಟ್ಟೆ ಹಾಕ್ಕೋಬೇಕು. ತಾನೂ ಸುಖ ಪಡ್ತಿರ್ಲಿಲ್ಲ, ಜೊತೆಲಿ ಇದ್ದವ್ರಿಗೂ ನೆಮ್ಮದಿ ಕೊಡ್ತಿರ್ಲಿಲ್ಲ. ಇನ್ನೆಲ್ಲಿ ತಂಗಿಂದ್ರ ಜೊತೆಗಿದ್ರೆ ಅವ್ರಿಗೂ ಮದುವೆ ಮಾಡಬೇಕಾಗುತ್ತೋ ಅಂತ, ಅದ್ರ ಬೇರೆ ಖರ್ಚು ಅಂತ ಅವ್ರಿಗೂ ಕೂಡ ಹೀನಾಮಾನವಾಗಿ ಬೈಯೋದಕ್ಕೆ ಆರಂಭಿಸಿದ್ದ. ಇದೆಲ್ಲವನ್ನ ನೋಡಿ ನೋಡಿ ಸಾಕಾಗಿ ಸಂಗಮೇಶ ಬೇರೆ ಮನೇನೇ ಮಾಡಿಬಿಟ್ಟಿದ್ದ. ಅವ್ವನ್ನ, ಅಪ್ಪನ್ನ, ತಂಗಿದಿರ್ನ
ಎಲ್ಲರನ್ನೂ ಕರ್ಕೊಂಡು ಅವನು ತನ್ನ ಮನೆಗೆ ಹೋಗಿದ್ದ. ಅಪ್ಪಣ್ಣ ನಿರಾಳನಾಗಿದ್ದ. ಅಂತೂ ಪೀಡೆಗಳು ತೊಲಗ್ದು ಅನ್ನೋದು ಅವನ ಭಾವನೆ. ಅಪ್ಪ ಅಮ್ಮನಿಗೆ ಕಾಯಿಲೆ ಕಸಾಲೆ ಅಂದರೂ ಕೂಡ ಗುಳಿಗೆ ಔಷಧ ತಗೊಳ್ಳೋದಕ್ಕೂ 5 ಪೈಸೆ ಕೊಡ್ತಾ ಇರಲಿಲ್ಲ ಅಪ್ಪಣ್ಣ. ಇವತ್ತು ಅವರು ಹೊರಗಡೆ ಹೋಗಿದ್ದಾರೆ ಅಂದರೂ ಕೂಡ ಅವ್ರನ್ನ ಯಾವತ್ತಿಗೂ ನೋಡೋದಕ್ಕೇ ಹೋಗಲಿಲ್ಲ. ಸಂಗಮೇಶ, ಇರ್ಲೋ ಅಣ್ಣ, ಕಾಲ ಹೀಗೆ ಇರೋಲ್ಲ. ಇರ್ಲೋ ಅಣ್ಣ, ನಿನಗೂ ಮುಂದೈತೆ, ಮುಂದೆ ಹೀಗೆ ಇರೋದಿಲ್ರಿ. ದ್ಯಾಮಮ್ಮ ಆ ಒಂದು ಮಾತನ್ನು ಅವತ್ತು ಹೇಳಿಯೇ ಬಿಟ್ಟಿದ್ಲು. ಅವಳ ಮೇಲೆ ಹರಿಹಾಯ್ದಿದ್ದ ಅಪ್ಪಣ್ಣ, ನಿನ್ಗೇನ್ಲೆ ಬ್ಯಾನೆ, ಹೊಟ್ಟೆ ಹಸಿವಿಂದ ಸಾಯ್ತಿ ಏನ್ಲೆ ಅಂತ ಹೇಳಿ ಸುಮ್ಮನಾಗಿಸಿದ್ದ. ಮನೆ ಬಿಟ್ಟು ಹೋಗುವಾಗ ಸಂಗಮೇಶ ಅಣ್ಣನ ಎದುರಿಗೆ ನಿಂತು ಮಾತನಾಡಿದಾಗ, ನಾನು ಈ ಮನೆಗ ಮೊದಲು ಹುಟ್ಟೇನಿ, ಮೈಯಲ್ಲಿ ಕಬರಾತೋ ಇಲ್ಲೋ ನಿನಗ, ನೀನು ಯಾವನ್ಲೆ ಅವ್ರು ಬರಲ್ಲ ಅನ್ನೋಕ್ಕೆ ದೊಡ್ಡ ಗಲಾಟೆಯನ್ನೇ ಮಾಡಿ ಇವರನ್ನು ಹೊರಗೆ ಹಾಕಿದ್ದ. ಪಂಚಾಯಿತಿನೂ ನಡೆದಿತ್ತು. ಪಂಚಾಯಿತಿಯನ್ನು ಅಪ್ಪಣ್ಣನೇ ಕೂಡಿಸಿದ್ದ. ಆದರೆ ಯಾರೂ ಕೂಡ ವಾಪಸ್ಸು ಮತ್ತೆ ಅಪ್ಪಣ್ಣನ ಜೊತೆ ಬರ್ತೀನಿ ಅಂತ ಅನ್ನಲೇ ಇಲ್ಲ. ನಾವು ಸಂಗಮೇಶನ್ ಜೋಡಿನೇ ಹೊಕ್ಕೇವಿ ಅಂದಮ್ಯಾಲ ನಮ್ಮವರು ಅಂತಾನು ನೋಡದೆ ಬಾಯಿಗೆ ಬಂದಂಗೆ ಬೈದು ಅವತ್ತು ಮನೆ ಬಾಗಿಲು ಹಾಕ್ದೋನು ಅಪ್ಪ ಅಮ್ಮ ಸತ್ರೂ ಕೂಡ ಅಕ್ಕಿ ಕಾಳು ಹಾಕೋಕ್ಕೂ ಹೋಗಿಲ್ಲ. ತಂಗಿರ ಮದುವೆಗೂ ಹೋಗಿಲ್ಲ. ಇವತ್ತಿಗೂ ಅವರನ್ನು ಕರೆದು ಕಳಿಸಿಲ್ಲ. ಅದಕ್ಕೂ ಕಾರಣ ಇತ್ತು. ಹೋದ ಪೀಡೆಗಳು ಇನ್ನೆಲ್ಲಿ ಮತ್ತೆ ಮನೆಗೆ ಹಿಡ್ಕೊಂಡು ಬಿಡ್ತಾವೋ ಅಂತ. ಅವ್ರಿಗೆ ಒಂದು ಸೀರೆನೂ ಕೊಡ್ತಾ ಇರಲಿಲ್ಲ. ಎಲ್ಲವನ್ನೂ ಕೂಡ ಸಂಗಮೇಶನ್ಗೆ ಬಿಟ್ಟು ಬಿಟ್ಟಿದ್ದ. ಅಪ್ಪಣ್ಣ ಹೆಂಗೋ ಗೊತ್ತಿಲ್ಲ, ದ್ಯಾಮಮ್ಮ ಮಾತ್ರ ಹೆಣ್ಣು ಮಕ್ಕಳು ತವ್ರ ಮನೆಗೆ ಬರ್ತಿಲ್ಲ ಅಂತ ದಿನಾಲೂ ಹಲುಪ್ತಾ ಇದ್ರು. ನೋವು ಉಂಟಾ ಇದ್ದದ್ದು ಕೂಡ ಗೊತ್ತಿತ್ತು. ಆದರೆ ಅಪ್ಪಣ್ಣ ಏನೂ ಮಾತಾಡ್ತಾ ಇರಲಿಲ್ಲ. ಅಪ್ಪಣ್ಣನಿಗೆ ಗೊತ್ತಿಲ್ಲದ ಹಾಗೆ ದ್ಯಾಮಮ್ಮ ಸಂಗಮೇಶ ಹಾಗೂ ತನ್ನ ನಾದ್ನಿಯರ ಮನೆಗೆ ಹೋಗ್ತಾ ಇದ್ದದ್ದು ಸತ್ಯ. ಅಪ್ಪಣ್ಣ ಕೇವಲ ತನ್ನ ಮನೆಯವ್ರ ವಿಚಾರದಲ್ಲಿ ಇಷ್ಟು ನಿರ್ದಯನಾಗಿರಲಿಲ್ಲ, ಹೊರಗಡೆ ಕೂಡ ಹಾಗೇ ಇದ್ದ. ಯಾರನ್ನೂ ಸುಮ್ಮನೆ ಬಿಟ್ಟೋನಲ್ಲ. ಹೊಟ್ಟೆಗಿಲ್ದಂಗೆ ಹಸ್ಕೊಂಡಿರ್ತೇವ್ರಿ, ಆದ್ರ ಅಪ್ಪಣ್ಣನ ಕೂಡ ಚಾಕ್ರಿ ಮಾಡಲ್ ನೋಡ್ರಿ ಅಂತಾರೆ ಎಲ್ರು. ಕೆಲಸ ಮಾಡಿಸ್ಕೊಳ್ಳೋದು ಮಾತ್ರ ಗೊತ್ತು, ದುಡ್ಡು ಕೊಡಬೇಕು ಅಂತ ಬಂದಾಗ ಆಡಬಾರ್ದನ್ನೆಲ್ಲ ಆಡೇ ಕೊಡ್ತಾ ಇದ್ದ. ಅದು ಮಾತಾಡಿದಕ್ಕೊಂದು ಕಡಿಮೆನೇ ಕೊಡ್ತಾ ಇದ್ದ. ಪಾಪ ಇಷ್ಟೆಲ್ಲ ಆದರೂ ಎಲ್ಲವನ್ನ ಸಹಿಸಿ ಜೀವನ ಮಾಡ್ತಾ ಇದ್ದದ್ದು ಮಾತ್ರ ದ್ಯಾಮಮ್ಮ. ಅಪ್ಪಣ್ಣ ಎಂಥ ಮನುಷ್ಯ ಅಂದರೆ, ತಾನು ತಂದೆಯಾದರೆ ಇನ್ನೆಲ್ಲಿ ಮಗುನ ಬೆಳೆಸೋದಕ್ಕೆ ಸಾಕೋದಕ್ಕೆ ದುಡ್ಡು ಖರ್ಚಾಗುತ್ತೋ ಅಂತ ಮಕ್ಕಳೇ ಬೇಡ ಅಂತ ಹಠ ಹಿಡ್ದಿದ್ದ. ಯಾವುದೇ ಹೆಣ್ಣಿಗಾದರೂ ತಾಯಿ ಆಗೋದೇ ದೊಡ್ಡ ಸಂಭ್ರಮ ಅಲ್ವಾ? ಈ ಬಗ್ಗೆ ಏನಾದರೂ ಕೇಳಿದ್ರೆ, ಕೂಸ ಯಾಕಲೇ ಬೇಕು, ಕೂಸಾದ್ರೆ ಅದನ್ನು ಬೆಳೆಸ್ಬೇಕಾ, ಸಾಕಬೇಕಾ, ಬೇಡವೇ ಅಂತ ಹೇಳಿ ಆ ಸಂಭ್ರಮನೂ ಕಿತ್ಕೊಂಡು ಬಿಟ್ಟ. ಆಗಲೂ ಮಾತನಾಡಲಿಲ್ಲ ದ್ಯಾಮಮ್ಮ. ಆದರೆ ಮಗು ಇಲ್ಲ ಅಂತ ಅವಳು ಒಳಗೊಳಗೆ ನೋವನ್ನು ಪಡ್ತಾ ಇದ್ದದ್ದು ಮಾತ್ರ ಅವಳಿಗೆ ಮಾತ್ರ ಗೊತ್ತು. ಅಪ್ಪಣ್ಣನ ಜುಗ್ಗತನ ಯಾವಾಗ ಕೊನೆಯಾಗುವುದೋ, ಆಸೆ ಬುರ್ಕತನ ಯಾವಾಗ ಅವನನ್ನು ಬಿಟ್ಟು ಹೋಗುವುದೋ, ಅವನ ಅಹಂಕಾರ ಯಾವಾಗ ಅಳಿಯುವುದೋ ಅಂತ ಅದನ್ನೇ ಯೋಚಿಸ್ತಾ ಇದ್ರು. ಅಂಥ ದಿನವೂ ಬಂದಿತ್ತು. ಇಷ್ಟೆಲ್ಲ ಕೂಡಿಸಿ ಹೊಂದಿಸಿದ್ದ ಅಪ್ಪಣ್ಣ ಅವತ್ತೊಂದು ದಿನ ಜಳಕ ಮಾಡ್ತೇನೆ ಅಂತ ಹೋದ ಬಾತ್ರೂಮಿನಲ್ಲೇ ಜಾರಿ ಬಿದ್ದಿದ್ದ. ವಯಸ್ಸು 60 ಆಗಿತ್ತು. ಈಗ ಅವನಿಗೆ ಮೊದಲಿನ ಶಕ್ತಿ ಇರಲಿಲ್ಲ. ಜಾರಿ ಬಿದ್ದ ಅಪ್ಪಣ್ಣನನ್ನು ದವಾಖಾನೆಗೆ ಸೇರಿಸಲಾಯಿತು. ಅವನು ಅಷ್ಟಿಷ್ಟು ಕೂಡಿಟ್ಟಿದ್ದೆಲ್ಲವನ್ನೂ ದವಾಖಾನೆಗೆ ಹಾಕಲಾಯಿತು. ಅಲ್ಲಿ ಡಾಕ್ಟರು ದುಡ್ಡನ್ನು ಬಳಿದುಕೊಂಡ್ರೆ ವಿನಃ ಅವನನ್ನು ಉಳಿಸಿಕೊಳ್ಳಲಾಗಲಿಲ್ಲ. ಅಪ್ಪಣ್ಣನ ಸಾವಿನ ದಿನ ಹತ್ತಿರ ಬರ್ತಾ ಇತ್ತು. ತಾನೇನು ತಪ್ಪು ಮಾಡದೆ ತನ್ನ ಸಂಬಂಧಗಳನ್ನ ಯಾಕೆ ಕಳೆದುಕೊಂಡೆ ಅನ್ನೋದು ಈಗ ಅವನಿಗೆ ಅರ್ಥವಾಗಿತ್ತು. ಪಶ್ಚಾತ್ತಾಪ ಅವನ ಕಣ್ಣಲ್ಲಿ ಇಣುಕಿತ್ತು. ಆದರೆ ಈಗ ಎಲ್ಲವೂ ಮುಗಿದಿತ್ತು. ಅಪ್ಪ ಅಮ್ಮನನ್ನು ತಾನು ನೋಡೋಕ್ಕೆ ಹೋಗಲಿಲ್ಲ. ಅಕ್ಕ ತಂಗಿಯರನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ. ತಮ್ಮಂದಿರನ್ನ ಒಂದೊಳ್ಳೆ ಊಟ ಹಾಕಿ ಬೆಳೆಸಲಿಲ್ಲ. ತನ್ನನ್ನೇ ನಂಬಿ ಬಂದ ಹೆಂಡತಿಯನ್ನು ನಾನು ಯಾವತ್ತೂ ಪ್ರೀತಿಯಿಂದ ನೋಡಲೇ ಇಲ್ಲ. ಮಗು ಬೇಕು ಅಂದ ಅವಳು ಒಂದೇ ಆಸೆನೂ ಕೂಡ ನಾನು ಈಡೇರಿಸಲಿಲ್ಲ. ಇವತ್ತು ಸಾವಿನ ದವಡೆಯಲ್ಲಿದ್ದೀನಿ. ಇದೆಲ್ಲ ನನಗೆ ಬೇಕಿತ್ತ? ಅಪ್ಪಣ್ಣ ಹೀಗೆ ಅಂದುಕೊಳ್ಳೋ ಹೊತ್ತಿಗೆ ಎಲ್ಲವೂ ಮುಗಿದಿತ್ತು. ಸ್ನೇಹಿತರೆ, ನಮ್ಮಲ್ಲೂ ಇಂತಹ ಅಪ್ಪಣ್ಣನ ಥರದವರು ಬಹಳ ಇದ್ದಾರೆ. ನಿಮಗೆ ಗೊತ್ತಿರುವ ಹಾಗೆ ಯಾರಾದರೂ ಇದ್ದಲ್ಲಿ ನಮಗೆ ಅಭಿಪ್ರಾಯದ ಮೂಲಕ ತಿಳಿಸಿ. ಧನ್ಯವಾದಗಳು.